ಬಂಗಾರಮ್ಮ. ಹೆಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ದ ಚಾನೆಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬೆಳಗ್ಗೆ ಎದ್ದಾಗ ಅಂದರೆ ಆ ದಿನಾನ ನಾವು ಶುರು ಮಾಡಿದಾಗ ಅಂದ್ಕೊಳ್ಳೋದೇ ಇಲ್ಲ ಆ ದಿನ ಯಾವ ರೀತಿ ಎಂಡ್ ಆಗುತ್ತೆ ಅಂತ. ಸೊ ಇವತ್ತು ನನ್ನ ದಿನವೂ ಕೂಡ ಅದೇ ರೀತಿ ಒಂದು ಹುರುಪಿಂದ ನಾನು ಶುರು ಮಾಡಿದ್ದೆ, ಅದರ ಜೊತೆ ವಿಡಿಯೋನೂ ಕೂಡ ಸ್ಟಾರ್ಟ್ ಮಾಡಿದ್ದೆ. ಎಂಡ್ ಆಗ್ತಾ ಆಗ್ತಾ ನಿಜವಾಗ್ಲೂ ಬೇಜಾರಾಯಿತು. ಸೊ ಏನೇನು ಆಯಿತು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಹಾಗೆ ಬೆಳಿಗ್ಗೆ ಎದ್ದು ಇವತ್ತಿನ ನಮ್ಮ ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನು ಕಡುಬು ಮಾಡ್ತಾಯಿದ್ದೆ. ಇದು ಬಂದು ಸ್ವೀಟ್ ಕಡುಬು. ಇದಕ್ಕೆ ಬೆಲ್ಲ, ತೆಂಗಿನಕಾಯಿನ ಒಳಗಡೆ ಸ್ಟಫ್ ಮಾಡಿ ಮಾಡುವಂಥದ್ದು. ಈ ರೀತಿ ಮಾಡಿದ್ರೆ ನಮ್ಮ ಮನೇಲಿ ನನ್ನ ಗಂಡ ಮತ್ತು ನನ್ನ ಮಗನಿಗೆ ತುಂಬ ಇಷ್ಟ ಆಗುತ್ತೆ. ನನಗೆ ಸಪ್ಪೆ ಆಗಿರುವಂಥ ಕಡುಬು ಇಷ್ಟ, ಅದಕ್ಕೆ ಚಟ್ನಿ ಎಲ್ಲ ಹಾಕ್ಕೊಂಡು ತಿನ್ನೋದಕ್ಕೆ. ಬಟ್ ನನ್ನ ಮಗ ಹಸ್ಬೆಂಡಿಗೆ ಆಗೋದಿಲ್ಲಲ್ಲ, ಹಾಗಾಗಿ ನಾನು ಕೂಡ ಇದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ಒಂದು 2-3 ಯಾರು ಮಾಡೋದು ಅಂತ. ಹಾಗೆ ಮಗಳಿಗೆ ಕೂಡ ಇದರಲ್ಲೇ ಒಂದು ಚಿಕ್ಕ ಚಿಕ್ಕ ಕಡುಬುನ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಕೂಡ ಅಕ್ಕಿಯಲ್ಲಿ ಮಾಡೋದಲ್ವಾ, ಏನೂ ಪರವಾಗಿಲ್ಲ ಅಂತ ಇದನ್ನೇ ಮಾಡ್ತಾ ಇದ್ದೀನಿ. ಅವಳಿಗೆ ನಾನು ಕೊಡಬೇಕಿದ್ರೆ ಬೆಲ್ಲನ ಸೇರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ತನಕ ನಾನು ಅವಳಿಗೆ ಬೆಲ್ಲ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು ಕೊಟ್ಟೇ ಇಲ್ಲ. ಉಂಡೆ ಕಟ್ಟಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಮಗಳು ಎದ್ದಿರೋದ್ರಿಂದ ಅವಳಿಗೆ ಬಾಟಲಲ್ಲಿ ಬಿಸಿ ನೀರು ಹಾಕಿ ಕೊಡ್ತಾ ಇದ್ದೀನಿ. ಆ್ಯಂಡ್ ಮಗನೂ ಎದ್ದು ಕೂತಿದ್ದಾನೆ. ಟೈಮ್ 7:15 ಆಯಿತು, ಅವನಿಗೆ ಲೇಟ್ ಆಯಿತು. ಇಷ್ಟೊತ್ತಿಗೆ ನನ್ನ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಇರುತ್ತೆ ಯಾವತ್ತು. ಇದು ಸ್ವಲ್ಪ ಕಡುಬು ಎಲ್ಲ ಮಾಡೋದ್ರಿಂದ ಅದಕ್ಕೆ ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಇರುತ್ತೆ ಅಲ್ವಾ, ಹಾಗಾಗಿ ಲೇಟ್ ಆಯಿತು. ಬೇಯ್ತಾ ಇದೆ ಇನ್ನೂ. ಆ್ಯಂಡ್ ಕಡುಬು ಬಗ್ಗೆ ಹೇಳ್ತಾ ಇದೆ. ಇವತ್ತು ನಾನು ಸ್ವಲ್ಪ ಬೆಲ್ಲ ಸೇರಿಸಿ ಮಗಳಿಗೆ ಕೊಡ್ತಾ ಇದ್ದೀನಿ ಅಂತ. ಇವಾಗ ಕೆಲವರೆಲ್ಲ ಸಕ್ಕರೆ ಕೊಡಬಾರ್ದು, ಬೆಲ್ಲ ಕೊಡ್ಬೋದು ಮಕ್ಕಳಿಗೆ ಅಂತಾರೆ. ಆದರೆ ಅದು ಎರಡೂ ಕೂಡ ಮಾಡೋದು ಒಂದರಲ್ಲೇ, ಹಾಗಾಗಿ ಬೆಲ್ಲ ಸಕ್ಕರೆ ಈಕ್ವಲ್ ಮಕ್ಕಳಿಗೆ ಒಳ್ಳೆಯದಲ್ಲ. ಆದರೆ ಕೆಲವರು ಬೆಲ್ಲನ ಸೇರಿಸ್ತಾರೆ. ನಾನು ಇಲ್ಲಿ ತನಕ ಬೆಲ್ಲ ನನ್ನ ಮಗಳಿಗೆ ಕೊಟ್ಟಿಲ್ಲ. ಇವತ್ತೇನೋ ನನಗೆ ಇನ್ನೇನೋ ಸ್ವಲ್ಪ ದಿವಸದಲ್ಲಿ ಅವಳಿಗೆ 1 ವರ್ಷ ಆಗುತ್ತೆ ಅಲ್ವಾ, ಆವಾಗ ನಮ್ಮ ಫುಡ್ಡೆಲ್ಲ ತಿನ್ನಲೇಬೇಕು. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಅವಳಿಗೂ ಚಿಕ್ಕ ಚಿಕ್ಕ ಕಡುಬು ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಹಾಗೆ ತಿಂಡಿ ತಿಂದು ಸ್ಕೂಲ್ಗೆ ಅವನು ಹೊರಟಾಗ ಇವಳಿಗೆ ಅವನಿಗೆ ಬಾಯ್ ಮಾಡೋದು ಅಥವಾ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಅಪ್ಪನ ಬೈಕ್ ನೋಡಿ ಬಾಯ್ ಮಾಡೋದು, ಅದು ಇನ್ನೂ ಖುಷಿ. ಬಾಯ್ ಬಾಯ್ ಬಂಗಾರ. ಎಲ್ಲ ಗಟ್ಟಿ ಬತ್ತನ್ ಪಪ್ಪನ್. ಬಾಯ್ ಬನ್ನಿ ಎಂಜ. ಪೋಯಿರಮ್ಮ ಪೋಯಿರಾ. ಓಹ್ ಪೋಯಿರಾ. ಏಯ್ ಬಾ ಹೋಯ್. ಇದೆಲ್ಲ ಮಾಡಿಬಿಟ್ಟು ಹಸ್ಬೆಂಡ್ ಅವನನ್ನು ಡ್ರಾಪ್ ಮಾಡಿಬಿಟ್ಟು ಮನೆಗೆ ಬಂದರು. ಅಂದರೆ ಅವ್ರು ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ರೆ. ಅದಾದಮೇಲೆ ನಾವೆಲ್ಲ ತಿಂಡಿ ತಿಂದ್ವಿ. ಇವತ್ತು ಹೇಳಿದಲ್ವ ಲೇಟ್ ಆಯಿತು ಅಂತ. ಸೊ ಅವಳಿಗೆ ಕೂಡ ಫಸ್ಟಿಗೆ ಹಾಕ್ಕೊಡ್ತಾ ಇದ್ದೀನಿ. ಅವಳು ನೋಡ್ತಾ ಇದ್ದಾಳೆ. ಇದಕ್ಕಿಂತ ಮುಂಚೆ ಒಂದು ಸಲ ಕೊಟ್ಟಿದ್ದೀನಿ, ಅದು ಸಪ್ಪೆ ಕೊಟ್ಟಿದ್ದೀನಿ. ಸೊ ನೋಡ್ತಾ ಇದ್ದಾಳೆ ಇದನ್ನು ಹೇಗಪ್ಪ ತಿನ್ನೋದು ಅಂತ. ನಾನು ಕೂಡ ಅದನ್ನು ಬಿಡಿಸಿ ಮಧ್ಯದಲ್ಲಿರುವಂಥ ಬೆಲ್ಲನಷ್ಟು ತಿನ್ನಿಸಿಲ್ಲ, ಸೈಡಲ್ಲಿರೋದನ್ನೆಲ್ಲ ಸ್ವಲ್ಪ ತಿನ್ನಿಸ್ದೆ. ಅವಳೇ ಸ್ವಲ್ಪ ತಿನ್ನಲು ಕೂಡ. ಹಾಗೆ ನಮ್ಮ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. Mahina. Oh, Mahina.
ಏನು ಮಾಡ್ತಾ ಇದೀಯಾ? ಏನು ಮಾಡ್ತಾ ಇದೀಯಾ? ಏನು ಮಾಡ್ತಾ ಇದೀಯಾ ಮಹಿನಾ? ಇಲ್ಲಿ ಕುತ್ಕೊಂಡು ಆಟ ಆಡೋದು, ಇಲ್ಲಾಂದರೆ ನಿಂತ್ಕೊಂಡು ಹೊರಗಡೆ ನೋಡೋದು. ಆ್ಯಂಡ್ ಹೊರಗಡೆಯಿಂದ ಯಾರಾದರೂ ಅವಳನ್ನು ಮಾತಾಡಿಸಿದ್ರೆ ಮಾತ್ರ ಅವಳಿಗೆ ಭಯ ಆಗುತ್ತೆ. ಏನೋ ಗೊತ್ತಿಲ್ಲ, ನಮ್ಮ ಮುಖನೇ ನೋಡೋದಲ್ವಾ, ಸಡನ್ನಾಗಿ ಬೇರೆ ಯಾರನ್ನಾದರೂ ನೋಡಿದ್ರೆ ಅವಳಿಗೇನೋ ಭಯ ಅನಿಸುತ್ತೆ, ನಮ್ಮ ಹತ್ರ ಓಡ್ಕೊಂಡು ಬರ್ತಾಳೆ. ಇಲ್ಲಾಂದರೆ ಈ ಡೋರು ಒಂದು ಹಾಕೋದು ತೆಗಿಯೋದು, ಇದೇ ಕೆಲಸ ಅವಳದು. ಪಾತಿರ್ಲ ಪಣ್ಣ ಪಾತಿರ್ ಜೊತೆ ಐ ಬಾ ಆದವು ಆದವು. ಎಷ್ಟು ಹಲ್ಲು ಬಂದಿದೆ ಅಂತ ಕೇಳ್ತಾ ಇರ್ತೀರಾ. ಮಹಿನಾಗಿ ಇವಾಗ 3 ಹಲ್ಲು ಬಂದಿದೆ. ಆದರೆ ಏನು ಗೊತ್ತಾ, ಇಲ್ಲಿ ಕೆಳಗಡೆ 2 ಹಲ್ಲಿದೆ ಆ್ಯಂಡ್ ಮೇಲ್ಗಡೆ 2 ಹಲ್ಲು ಬರಬೇಕಿತ್ತಲ್ಲ, ಅವಳಿಗೆ ಈ ಮೇಲ್ಗಡೆ ಹಲ್ಲು ಬಂದಿಲ್ಲ. ಈ 3ನೇ ಇಲ್ಲಿ ಕಾಣಿಸ್ತಾ ಇದೆ ಗೊತ್ತಾ, ಅವಳು ಬಾಯಿ ಓಪನ್ ಮಾಡಿ, ಅವಳಿಗೆ ಈ ಸೈಡಲ್ಲಿ ಒಂದು ಹಲ್ಲು ಬಂದುಬಿಟ್ಟಿದೆ. ಇದ್ರ ಮೇಲ್ಗಡೆ ಇದ್ದು ಹಲ್ಲು ಬಂದಿಲ್ಲ, ಈ ಸೈಡಿನ ಹಲ್ಲು ಬಂದಿದೆ. ಅಂದರೆ ನಾವು ಡಾಕ್ಟ್ರ್ ಹತ್ರ ಕೇಳಿದ್ವಿ ಅದು ಯಾಕೆ ಹಾಗೆ ಬಂತು ಅಂತ. ಅವಾಗ ಡಾಕ್ಟರ್ ಪರವಾಗಿಲ್ಲ, ಎಲ್ಲಿ ಬೇಕಾದರೂ ಬರ್ಬೋದು ಈ 4 ಹಲ್ಲು ಅಂತ ಹೇಳಿದ್ದಾರೆ. ಈ ಮೇಲ್ಗಡೆ 4 ಕೆಳಗಡೆ 4 ಇದೆಯಲ್ಲ, ಈ ಸೈಡಲ್ಲಿ ಎಲ್ಲಿ ಬೇಕಾದರೂ ಬರ್ಬೋದು ಫಸ್ಟಿಗೆ ಅಂತ ಹೇಳಿದ್ದಾರೆ. ಸೊ ಹಾಗೆ ಕೆಲವು ಮಕ್ಕಳಿಗೆ 4 ತಿಂಗಳಿಂದನೇ ಶುರುವಾಗುತ್ತೆ ಹಲ್ಲು ಬರೋದಕ್ಕೆ. ಆ್ಯಂಡ್ 1.5 ವರ್ಷ ತನಕ, ಅಂದರೆ 1.5 ವರ್ಷ ಅಂತಲ್ಲ, ಒಂದು 14 ತಿಂಗಳಿಗೆ ಒಂದು ಹಲ್ಲಾದರೂ ಬಂದಿರುತ್ತೆ. ಇನ್ ಕೇಸ್ ಬಂದಿಲ್ಲ ಅಂದರೆ 14 ತಿಂಗಳಾಯಿತು ಇನ್ನೂ ಒಂದು ಹಲ್ಲು ಬಂದಿಲ್ಲ ಅಂದರೆ ಡಾಕ್ಟರ್ ಹತ್ರ ಖಂಡಿತ ತೋರಿಸ್ಬೇಕು. ಅವಳಿಗೆ ಇವಾಗ 3 ಹಲ್ಲು ಬಂದಿದೆ. ತೋರಿಸು ಮಹಿನಾ, ತೋರಿಸು ನೀನು 3 ಹಲ್ಲು. ನೋಡಿ ಬಾಬು ಬಾಬು. ಅಮ್ಮ ಅಮ್ಮ ಪಪ್ಪ ಪಾಪ ಯಪ್ಪ ಯಪ್ಪ ಅಯ್ಯೋ ವಾ 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 ವಾ. ಅವಳ ಬೆಳಗಿನ ನಿದ್ದೆ ಟೈಮ್ ಆಗಿತ್ತು, ಹಾಗೆ ಕಿರಿಕಿರಿ ಮಾಡ್ತಾ ಇದ್ಲು. ಸೊ ಸ್ನಾನ ಮಾಡಿ ಅವಳನ್ನು ಬೆಡ್ ಮೇಲೆ ಮಲಗಿಸಿದ್ದೀನಿ. ಹಾಗೆ ಜೋರು ಸೆಕೆ ಇದೆ ಬ್ಯಾಂಗ್ಳೂರಲ್ಲೂ, ಹಾಗಾಗಿ ಜೋರಾಗಿ ಫ್ಯಾನ್ ಹಾಕಿದ್ದೀನಿ. ಫ್ಯಾನ್ ನೋಡಿಕೊಂಡು ಸೈಲೆಂಟಾಗಿ ಮಲಗಿದ್ದಾಳೆ, ಇಷ್ಟು ಜೋರಾಗಿ ಹಾಕಿದ್ದೀನಲ್ಲ ಹಾಗಾಗಿ. ಆ್ಯಂಡ್ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಾನು ಸಮ್ಮರ್ ಸ್ಕಿನ್ ಕೇರ್ ಬಗ್ಗೆನೂ ಕೂಡ ಹೇಳ್ತೀನಿ. ಸೊ ಇವಾಗ ಇವಳನ್ನು ಮಲಗಿಸುವಂಥ ಟೈಮು. ಬಂಗಾರಮ್ಮ కాదమ్మా అనుకునే నీకులా డాన్స్ అనుకునేనా డాన్స్ ಮಾಡ್ಬೋಡಾ ನಿದ್ದೆಯಿಂದ ಎದ್ದ ಮೇಲೆ ಇಲ್ಲಿ ಅಪ್ಪ ಮಗಳು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅವರು ವರ್ಕ್ ಫ್ರಮ್ ಹೋಮ್ ಮಾಡಿದವತ್ತು ಇವಳಿಗೆ ಅಂತೂ ತುಂಬಾ ಖುಷಿ. ಆಟ ಆಡೋದಕ್ಕೆ ಜನ ಇರ್ತಾರೆ, ಹಾಗೆ ಒಂದು ರೌಂಡ್ ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ತಾರೆ ಅವಳನ್ನು. ಅವರು ಈ ರೀತಿ ಎತ್ಕೊಂಡ್ರೆ ಅವಳನ್ನು ಹೊರಗಡೆ ಕರ್ಕೊಂಡು ಹೋಗಲೇಬೇಕು, ಇಲ್ಲಾಂದರೆ ಅಳ್ತಾಳೆ. ಇಲ್ಲಿ ಅದೇ ಅವಳನ್ನು ಆಟ ಆಡಿಸ್ತಾ ಇದ್ದಾರೆ ಅವರು. ಒಂದ್ಸಲ ಹೋಗೋದು, ಆಮೇಲೆ ಹಿಂದೆ ಬರೋದು, ಸುಮ್ಮನೆ ಅಳ್ತಾಳೆ, ಹಾಗಾಗಿ ಆಟ ಆಡಿಸ್ತಾ ಇದ್ದಾರೆ. ತೀರಾ ಬರ್ತೀರಾ ಕೊನೆ ಇದ್ದೀರಾ? ಓ ದೇವರೇ, ಅಲೆ ನಿರ್ಲಾ ಬಾಯ್ ಬಂಗಾರಿ ಬಾಯ್.
ಬಾಯ್ ಗೊತ್ತಾಗ್ಕೊಂಡು ಅಯ್ಯೋ ಮಧ್ಯಾಹ್ನ ಊಟಕ್ಕೆ ನಾನು ಬಿಸಿಬೇಳೆ ಬಾತ್ ಮಾಡಿದ್ದೆ. ಹಾಗೆ ನಾವು ರೈಸ್ ಮತ್ತು ವೆಜಿಟೇಬಲ್ ಬೇಯಿಸ್ಕೊಳ್ತೀವಲ್ಲ, ಅದರಿಂದನೇ ಸ್ವಲ್ಪ ನಾನು ಮಕ್ಕಳಿಗಾಗಿ ಎತ್ತಿಟ್ಟಿದ್ದೆ. ಅಹನ್ ಕೂಡ ಅಷ್ಟೇ ಮಸಾಲೆ ಎಲ್ಲ ಹಾಕಿದ್ದು ಜಾಸ್ತಿ ತಿನ್ನಲ್ಲ, ಹಾಗಾಗಿ ಅವನಿಗೂ ಸೇರಿಸಿ ಎತ್ತಿಟ್ಟಿದ್ದೆ. ಅದರಿಂದ ನಾನು ಸ್ವಲ್ಪ ತೆಗೆದು ಮಗಳಿಗೆ ತುಪ್ಪ ಹಾಕಿ ಕೊಡ್ತಾ ಇದ್ದೀನಿ. ಸೊ ನಾನು ಫಸ್ಟ್ ವಿಡಿಯೋ ಶುರುವಾದಾಗಲೇ ಹೇಳಿದೆ, ನಾವು ಬೆಳಿಗ್ಗೆ ಹೇಗೆ ಚೆನ್ನಾಗಿ ಶುರುವಾಗುತ್ತೋ ಡೇ ಹಾಗೆಯೇ ಎಂಡ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಅಂತ. ಏನಾಯಿತು ಅಂದರೆ ಇದನ್ನು ನಾನು ಒಂದು ತುತ್ತಷ್ಟು ಕೊಟ್ಟಿದ್ದೀನಿ, ಆವಾಗಲೇ ಅವಳು ವಾಮಿಟ್ ಮಾಡೋದಕ್ಕೆ ಶುರು ಮಾಡಿಕೊಂಡು. ಸೊ ಈ ಫುಡ್ಡಿಂದ ಅಂತ ಹೇಳೋದಕ್ಕಾಗಲ್ಲ, ಯಾಕಂದರೆ ಬೆಳಿಗ್ಗೆ ನಾನು ಕಡುಬು ಕೂಡ ಕೊಟ್ಟಿದ್ದೀನಿ. ನಾನು ಸ್ವೀಟ್ನ ಫಸ್ಟ್ ಟೈಮ್ ಅವಳಿಗೆ ಕೊಟ್ಟಿದ್ದು, ಅದರಿಂದ ಬಂತು ಅಥವಾ ಆಹನಿಗೆ 2 ದಿವಸದ ಹಿಂದೆ ವಾಮಿಟ್ ಇತ್ತು ಅವನಿಂದ ಬಂತು ಒಟ್ಟಾರೆ ಗೊತ್ತಿಲ್ಲ. ಅಂದರೆ ಸ್ವಲ್ಪ ಸ್ವಲ್ಪ ವಾಮಿಟ್ ಮಕ್ಕಳು ಮಾಡ್ಕೋತಾರೆ, ಬಟ್ ಇವಳು ತೀರಾ ಜಾಸ್ತಿ ಮಾಡಿಕೊಂಡ್ಳು. ಕಂಟಿನ್ಯೂಸ್ ಆಗಿ ಒಂದು 3 ಟೈಮ್ಸ್ ಎಲ್ಲ ಮಾಡಿದ್ಲು. ಸಿಕ್ಕಾಪಟ್ಟೆ ಭಯ ಆಯಿತು, ಏನು ಕೊಡೋದು, ಹಾಗೇನೆ ಕಮ್ಮಿ ಆಗುತ್ತೋ, ಮೆಡಿಸಿನ್ ಕೊಡಬೇಕೋ ಏನೂ ಗೊತ್ತಾಗಿಲ್ಲ ನನಗೆ. ಈ ಥರ ಮೊದಲನೇ ಬಾರಿಗೆ ಆಗಿರೋದು ಇವಳಿಗೆ. ಹಾಗಾಗಿ ನನ್ನ ಮೆಡಿಸಿನ್ ಕಿಟ್ಟಲ್ಲಿ ನೋಡಿದಾಗ ನನಗೆ ಒಂದು ವಾಮಿಟಿದ್ ಮೆಡಿಸಿನ್ ಸಿಕ್ತು. ಇದು ಬಂದುಬಿಟ್ಟು ಇವಳು ಹುಟ್ಟಿದಾಗ ಹಾಸ್ಪಿಟಲಲ್ಲಿ ಕೊಟ್ಟಿರೋವಂಥದ್ದು. ಇದರ ಡೀಟೇಲ್ ಬೇಕಂದರೆ ನೀವು ಕಮೆಂಟಲ್ಲಿ ಕೇಳಿ, ಅಲ್ಲೇ ನಿಮಗೆ ನಾನು ಕೊಡ್ತೀನಿ ಯಾವ ಮೆಡಿಸಿನ್ ಅಂತ ಹೇಳಿ. ಇದನ್ನು ಕೂಡ ಅಷ್ಟೇ ಸ್ವಲ್ಪ ನೋಡಿದೆ ಎಷ್ಟು ಕೊಡಬೇಕು ಏನು ಅಂತ. ಇದು ವೆಯ್ಟ್ ಪ್ರಕಾರ ಕೊಡಬೇಕು ಅಂತೆಲ್ಲ ಇದೆ ಅದರಲ್ಲಿ ಡೀಟೇಲು. ಅದನ್ನು ನೋಡಿಬಿಟ್ಟು ಅವಳ ವೆಯ್ಟ್ ಪ್ರಕಾರ 2 ml ಕೊಡಬೇಕಿತ್ತು. ನಾನು ಅವಳಿಗೆ 2 ಡ್ರಾಪ್ ಅಷ್ಟು ಕೊಟ್ಟೆ. ಈ ಮೆಡಿಸಿನ್ ಇವತ್ತೇ ಓಪನ್ ಮಾಡಿರೋದು, ಕೊಡೋದಕ್ಕೂ ಭಯ ಆಯಿತು. ಕೊಡೋ ಮುಂಚೆ ಮಾತ್ರ ಗೂಗಲೆಲ್ಲ ಸರ್ಚ್ ಮಾಡಿಬಿಟ್ಟು 1-2 ವಿಡಿಯೋ ನೋಡಿಬಿಟ್ಟು ಆಮೇಲೆ ಕೊಟ್ಟಿರೋದು. ಆದರೆ 2 ml ಇತ್ತಲ್ಲ, ನಾನು ಬರೀ 2 ಡ್ರಾಪ್ ಅಷ್ಟು ಕೊಟ್ಟೆ. ನಂಗೆ ಸ್ವಲ್ಪ ಭಯ ಆ ಮೆಡಿಸಿನ್ ಎಲ್ಲ ಕೊಡೋದಕ್ಕೆ, ಹಾಗೇ ಸರಿ ಆಗೋದಾದರೆ ಆಗಲಿ ಅಂತ. ಆದರೆ ಅವಳು ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ತಾಯಿದ್ಲು. ಏನಾಗ್ತಾಯಿದೆ ಅಂತ ನಂಗೆ ಅರ್ಥ ಆಗ್ತಾ ಇರಲಿಲ್ಲ. ಹೊಟ್ಟೆ ನೋವು ಆಗ್ತಾಯಿದೆಯೋ ಏನೋ ಅಂತಲೇ ಅರ್ಥ ಆಗಿಲ್ಲ ನನಗೆ. ಸೊ ನನಗೆ ತುಂಬ ಬೇಜಾರು ಅನ್ನಿಸ್ತು, ಯಾಕಂದರೆ ಮಗುಗೆ ಈ ರೀತಿ ಆದರೆ ನನಗಂತೂ ಏನು ಮಾಡಬೇಕು ಅಂತಲೂ ಅರ್ಥ ಆಗಿಲ್ಲ. ಎಷ್ಟೇ ಗೊತ್ತಿದ್ರೂ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಆ ಟೈಮಲ್ಲಿ ಕೈಕಾಲು ಆಡಲ್ಲ, ಬೇಜಾರಾಗುತ್ತೆ. ಅಂದರೆ ಇವಳು ತುಂಬ ಆ್ಯಕ್ಟಿವ್, ಆ ರೀತಿಯೆಲ್ಲ ಹುಷಾರಿಲ್ದೆಲ್ಲ ಆಗೋದು ತೀರಾ ಕಮ್ಮಿ. ಅವಳಿಗೆ ಈ ರೀತಿ ಆದಾಗ ನಂಗೆ ನೋಡೋದಕ್ಕೆ ಆಗಲ್ಲ. ಇವತ್ತು ನಾನು ವಿಡಿಯೋ ನೆಕ್ಸ್ಟ್ ದಿವಸ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವತ್ತಿಗೂ ಅವಳು ಸರಿಯಾಗಿಲ್ಲ, ಸಿಕ್ಕಾಪಟ್ಟೆ ವೀಕ್ ಆಗಿದ್ದಾಳೆ. ತುಂಬ ವಾಮಿಟ್ ಮಾಡಿದ್ಲು, ನೈಟ್ ಪೂರ್ತಿ ನಿದ್ದೆ ಇಲ್ಲ, ಈ ರೀತಿಯೆಲ್ಲ. ನನಗೆ ಇವಾಗ ಈ ಫೆಬ್ಬಲ್ಲೇ ನಂಗೆ ಅನಿಸ್ತಾ ಇರೋದು, ನಮಗೇನೋ ಎಲ್ಲ ಪ್ರಾಬ್ಲಮ್ಸ್ ಬರ್ತಾ ಇದೆ, ಯಾಕೆ ಈ ರೀತಿ ಆಗ್ತಾಯಿದೆ, ಮಕ್ಕಳಿಗೆಲ್ಲ ಹೆಲ್ತ್ ಈ ರೀತಿ ಏನಕ್ಕೆ ಅಪ್ಸೆಟ್ ಆಗ್ತಾಯಿದೆ ಅಂತೆಲ್ಲ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಹಾಗೆ ಬರೀ ಮಲಗಿಸೋದು ಬೇಡ, ಈ ರೀತಿ ಸ್ವಲ್ಪ ಆ್ಯಕ್ಟಿವಿಟೀಸ್ನೂ ಮಾಡಿಸೋಣ ಅಂತ ಟೆರೇಸಲ್ಲಿ ಸ್ವಲ್ಪ ವಾಕ್ ಮಾಡಿಸ್ತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡಿ ಆ್ಯಂಡ್ ನಿಮ್ಮ ಅಭಿಪ್ರಾಯನ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.